ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಜ್ಞಾನಪೀಠ ಪ್ರಶಸ್ತಿ ಗೆದ್ದವರನ್ನ ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ 3ನೇಯವರಾದ ಶಿವರಾಮ್ ಕಾರಂತರ ಬಗ್ಗೆ ತಿಳ್ಕೊಳ್ಳೋಣ. ಶಿವರಾಮ್ ಕಾರಂತರು ನಡೆದಾಡುವ ವಿಶ್ವಕೋಶ, ಕಡಲ ಕರೆಯ ಭಾರ್ಗವ ಅಂತ ಹೆಸರುವಾಸಿಯಾಗಿದ್ರು. ಶಿವರಾಮ್ ಕಾರಂತರು ಉಡುಪಿ ಜಿಲ್ಲೆಯ ಕೋಟಾ ತಾಲೂಕಿನಲ್ಲಿ 1902 ಅಕ್ಟೋಬರ್ 10ರಂದು ಹುಟ್ಟಿದ್ರು. ಅವರ ತಂದೆ ಹೆಸರು ಶೇಷಕಾರಂತರು, ಅವರ ತಾಯಿಯ ಹೆಸರು ಲಕ್ಷ್ಮಮ್ಮ. ಅವರು ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾಭ್ಯಾಸ ಜೊತೆಗೆ ಗುಡ್ಡ, ಬೆಟ್ಟ, ನದಿ, ಕಾಡು ಅಲಿತಾ ಪ್ರಕೃತಿ ಸೌಂದರ್ಯವನ್ನು ನೋಡಿ ಖುಷಿ ಪಡ್ತಿದ್ರು. ಶಿವರಾಮ್ ಕಾರಂತರು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯಿಂದ ಪ್ರಭಾವಿತರಾಗಿ ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಬಿಟ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪೂರ್ಣವಾಗಿ ಭಾಗವಹಿಸಿದ್ರು. ಹಿಂದೂ ಸಮಾಜದಲ್ಲಿ ಇದ್ದಂತಹ ಮೂಢನಂಬಿಕೆ, ಕಂದಾಚಾರಗಳನ್ನ ನೋಡಿ ತುಂಬಾ ನೊಂದ್ಕೊಂಡಿದ್ರು. ಇವುಗಳನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ರಂಗಭೂಮಿಯನ್ನ ಸೇರ್ತಾರೆ. ಶಾಲಾ ಮಕ್ಕಳನ್ನ ಸೇರಿಸಿಕೊಂಡು ಹಳ್ಳಿಗಳಲ್ಲಿ ಸ್ವಚ್ಛತೆ, ಗ್ರಾಮೀಣ ನೈರ್ಮಲ್ಯ, ದುಶ್ಚಟಗಳಿಂದ ಆಗುವ ಪರಿಣಾಮಗಳು, ಇಂತಹ ಹಲವಾರು ವಿಷಯಗಳ ಬಗ್ಗೆ ನಾಟಕಗಳ ಮೂಲಕ ಜನರಿಗೆ ತಿಳುವಳಿಕೆ ಕೊಡ್ತಾರೆ. ಕನ್ನಡದಲ್ಲಿ ವಸಂತ ಅನ್ನುವ ಪತ್ರಿಕೆಯನ್ನ ಕೂಡ ಹೊರಡಿಸ್ತಾರೆ. ನಾಟಕಗಳನ್ನ ಮಾಡ್ತಾ ಯಕ್ಷಗಾನದ ಕಡೆಗೂ ಗಮನ ಹೋಗುತ್ತೆ. ಯಕ್ಷಗಾನದ ಮೇಲೆ ಒಂದು ದೊಡ್ಡ ಸಂಶೋಧನೆಯನ್ನ ಮಾಡ್ತಾರೆ. ಯಕ್ಷಗಾನ ಬಯಲಾಟ ಎನ್ನುವ ಗ್ರಂಥವನ್ನ ಬರೀತಾರೆ. ಯಕ್ಷಗಾನ ಶಾಲೆಯನ್ನು ಕೂಡ ಆರಂಭಿಸ್ತಾರೆ. ಸಿನಿಮಾ ರಂಗದಲ್ಲೂ ಪ್ರವೇಶಿಸಿ 2 ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ. ಪ್ರಕೃತಿ ಪ್ರೇಮಿಯಾದ ಕಾರಂತರು ಪರಿಸರವನ್ನ ಕಾಪಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಚಿತ್ರಕಲೆಯನ್ನು ಕೂಡ ಇಷ್ಟಪಟ್ಟು ಕಲಿತು ಮಕ್ಕಳಿಗೋಸ್ಕರ ಬರೆದ ಬಾಲ ಪ್ರಪಂಚ ಎನ್ನುವ ಪುಸ್ತಕದಲ್ಲಿ ಅನೇಕ ಚಿತ್ರಗಳನ್ನ ತಾವೇ ಬಿಡಿಸ್ತಾರೆ. ಕಾರಂತರು ಪ್ರವಾಸ ಪ್ರಿಯರು ಹೌದು. ದೇಶ ಸುತ್ತ ಕೋಶ ಓದು ಎನ್ನುವ ಗಾದೆ ಮಾತಿನ ಹಾಗೆ ಹಲವಾರು ದೇಶಗಳನ್ನ ಸುತ್ತಿ ಬಂದು ಮುಂದೆ ಅವರ ಹೆಂಡತಿಯನ್ನ ಕಳೆದುಕೊಂಡ್ರು, ಅವರ ಮಗನನ್ನ ಕಳೆದುಕೊಂಡ್ರು. ಇಷ್ಟೆಲ್ಲ ನೊಂದ್ಕೊಂಡ್ರೂ ಕೂಡ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ಬದುಕನ್ನು ಸವೆದು ತಮ್ಮ ಅನುಭವದ ಮೇಲೆ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮೂಕಜ್ಜಿಯ ಕನಸುಗಳು ಎನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು. ಮಕ್ಕಳಿಗೋಸ್ಕರ ವಿಶೇಷವಾಗಿ 231 ಕಥೆಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಬಾಲ ಪ್ರಪಂಚ, ಪ್ರಾಣಿ ಪ್ರಪಂಚ, ವಿಜ್ಞಾನ ಪ್ರಪಂಚ ಎನ್ನುವ 3 ವಿಶ್ವಕೋಶಗಳನ್ನ ಸಹ ಬರೆದಿದ್ದಾರೆ. ಕಾರಂತರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನನ್ನ ಸಹೋದರಿ ಶ್ರಾವಣಿ ಹೇಳ್ತಾಳೆ. ಕಾರಂತರ ಸ್ನೇಹಿತರು ಹೆಬ್ಬಾರರು ಒಂದು ಘಟನೆಯನ್ನ ಹೇಳ್ತಾರೆ. ಕಾರಂತರ 90ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ. ಅವರ ಊರಾದ ಕೋಟಾದಲ್ಲಿ 2 ದಿನಗಳ ಸಾಹಿತ್ಯೋತ್ಸವ ನಡೀತಾ ಇರುತ್ತೆ. ಅದರ ಅಧ್ಯಕ್ಷತೆ ಮತ್ತು ನಿರ್ವಹಣೆಯನ್ನ ಹೆಬ್ಬಾರರು ನಡೆಸ್ತಾ ಇರ್ತಾರೆ. ಮೊದಲನೇ ದಿನ ಯಕ್ಷಗಾನದ ಬಣ್ಣ ವೇಷಗಳ ಪ್ರಾತ್ಯಕ್ಷಿಕೆ ನಡೀತಾ ಇರುತ್ತೆ. ಅದರ ಅಧ್ಯಕ್ಷತೆ ಮತ್ತು ಭಾಗವತಿಕೆಯನ್ನ ಯಕ್ಷಗಾನದ ಕಲಾವಿದರಾದ ಕೆರೆಮನೆ ಮಹಾಬಲ ಹೆಗ್ಡೆ ಅವರು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮಂಗಳೂರಿನ ಪ್ರಸಿದ್ಧ ಫೋಟೋಗ್ರಾಫರ್ ಯಜ್ಞ ಅವರು ಬಂದಿರ್ತಾರೆ. ಅವರು ಹೆಬ್ಬಾರರನ್ನ ಕರೆದು ಕೇಳ್ತಾರೆ, 90 ವರ್ಷದ ಕಾರಂತರನ್ನ ಕುಣಿಸ್ತೀರಾ ಅಂತ. ಅವರಿಗೆ ತುಂಬಾ ಆಸೆ ಇತ್ತು. ಅವರ ಕ್ಯಾಮೆರಾದಲ್ಲಿ ಕಾರಂತರು ಕುಣಿಯೋದನ್ನ ಫೋಟೋ ತೆಗಿಲಿಕ್ಕೆ. ಆಗ
ಹೆಬ್ಬಾರರಿಗೂ ಸ್ವಲ್ಪ ಆಸೆ ಆಗತ್ತೆ. ಸರಿ ಅಂತ ಹೇಳಿ ಅವರು ಕಾರಂತರ ಹತ್ರ ಹೋಗಿ ಕೇಳ್ತಾರೆ. ಅಲ್ಲಿ ಒಬ್ರು ಕೇಳ್ತಿದ್ರು, 90 ವರ್ಷದ ಕಾರಂತರು ಕುಣಿಲಿಕ್ಕಾಗತ್ತಾ ಅಂತ. ಆಗ ಕಾರಂತರಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಏನು, ನನಗೆ ಕುಣಿಲಿಕ್ಕಾಗದೆ ಏನು? ಕುಣಿತೀನಿ. ನನಗೆ ಒಬ್ಬ ಭಾಗವತ, ಮದ್ದಳೆ ಬಾರಿಸೋನು ಮತ್ತು ಪದ್ಯ ಹೇಳೋನು ಇದ್ರೆ ಕುಣಿತೀನಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಹೆಬ್ಬಾರರು ಸರಸರ ಅಂತ ಹೋಗಿ ಎಲ್ಲ ರೆಡಿ ಮಾಡ್ತಾರೆ. ಹೆಬ್ಬಾರರು ರಂಗಮಂಚಕ್ಕೆ ಬಂದು ಹೇಳ್ತಾರೆ ಪ್ರೇಕ್ಷಕರಿಗೆ, ನಿಮ್ಗೆಲ್ಲ ಸಂತೋಷದ ಸುದ್ದಿ, 90 ವರ್ಷದ ಕಾರಂತರು ಕುಣಿಲಿಕ್ಕೆ ಬರ್ತಾ ಇದ್ದಾರೆ. ಆಗ ಪ್ರೇಕ್ಷಕರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಜೋರಾಗಿ ಚಪ್ಪಾಳೆ ತರ್ತಾರೆ. ಕಾರಂತರು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ಅಂಗಿಯನ್ನ ಬಿಚ್ಚಿ ಸೊಂಟಕ್ಕೆ ಶಲ್ಯವನ್ನ ಕಟ್ಕೊಂತಾರೆ. ಕೆರೆಮನೆ ಮಹಾಬಲ ಹೆಗ್ಡೆಯರು ಚಂದದಿಂದ ಬಂದ ಲಕ್ಷಲೋಚನೆ ಅಂತ ಹಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಕಾರಂತರು ಕುಣಿತ ರಂಗಮಂಚಕ್ಕೆ ಬರ್ತಾರೆ. 90 ವರ್ಷದ ಕಾರಂತರು 90 ವರ್ಷದ ಹುಡುಗಿ ಹಾಗೆ ವಯ್ಯಾರ ಮಾಡ್ತಾ ಕುಣಿತಾ ಇರ್ತಾರೆ. ಮುಂದೆ ನಡೆಯುವುದೆಲ್ಲ ಮಾಯಾಜಾಲ. ಪ್ರೇಕ್ಷಕರಿಗೆ ಕಾರಂತರು ಕುಣಿಯುವುದನ್ನು ನೋಡುವುದೇ ಖುಷಿ. ಸ್ವಲ್ಪ ಹೊತ್ತಿನ ನಂತರ ಹೆಬ್ಬಾರರನ್ನ ಕರೀತಾರೆ. ಹೊರಗೆ ಹೋಗಿ ನೋಡಿದ್ರೆ ಕಾರಂತರ ಡಾಕ್ಟರ್ ಚಿತ್ತರಂಜನ್ ಶೆಟ್ರು. ಯಾರು ಕಾರಂತರನ್ನ ಕುಣಿಸಿದ್ದು ಅಂತ ಕೇಳ್ತಾರೆ. ಆಗ ಹೆಬ್ಬಾರರಿಗೆ ಖುಷಿಯಾಗತ್ತೆ. ನಾನೇ ಅಂತ ಹೇಳ್ತಾರೆ. ನಿಮ್ಗೇನ್ ಬುದ್ಧಿ ಇಲ್ವಾ? ಅವರಿಗೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆ. ಅವರು ಹೀಗೆ ಕುಂದ್ರೆ ಬಿದ್ದು ಹೋಗ್ತಾರೆ. ಆಮೇಲೆ ಅವರಿಗೆ ಏನಾದ್ರೂ ಆದ್ರೆ ನೀವೇ ಕಾರಣ ಅಂತ ಹೇಳ್ತಾರೆ. ಆಗ ಹೆಬ್ಬಾರರಿಗೆ ಭಯ ಆಗತ್ತೆ. ಹೇಗಪ್ಪ ನಿಲ್ಲಿಸ್ಲಿ ಅಂತ ಯೋಚನೆ ಮಾಡ್ತಾರೆ. ಹೆಬ್ಬಾರರು ರಂಗಮಂಚಕ್ಕೆ ಬಂದು ಕೈ ಸನ್ನೆ ಮಾಡ್ತಾರೆ ನಿಲ್ಲಿಸ್ಲಿಕ್ಕೆ. ಆದ್ರೂ ಕಾರಂತರು ನಿಲ್ಲಿಸೋದಿಲ್ಲ. ಕೊನೆಗೆ ಉಪಾಯವಿದ್ದೆ ಹೆಬ್ಬಾರರು ಕಾರಂತರ ಹಿಂದೆ ಹೋಗಿ ನಿಂತ್ಕೊಳ್ತಾರೆ. ಪ್ರೇಕ್ಷಕರಿಗೆಲ್ಲ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಲಿಕ್ಕೆ ಕೈ ಸನ್ನೆ ಮಾಡಿ ಹೇಳ್ತಾರೆ. ಪ್ರೇಕ್ಷಕರಿಗೆಲ್ಲ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ತಾರೆ. ಆಗ ಕಾರಂತರಿಗೆ ಗೊತ್ತಾಗತ್ತೆ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ. ಅವರು ನಿಲ್ಲಿಸಿ ಪಕ್ಕಕ್ಕೆ ಬಂದು ಕೂತ್ಕೊಳ್ತಾರೆ. ಹೆಬ್ಬಾರರ ಕಡೆ ತಿರುಗಿ ಹೇಳ್ತಾರೆ, ಮಧ್ಯದಲ್ಲಿ ನಿಲ್ಲಿಸೋದು ಎಷ್ಟು ಕಷ್ಟ ಗೊತ್ತಾ? ನಿಮ್ಗೇನ್ ಆಯಸ್ಸಾಗಿರ್ಬಹುದು ಅಂತ ಹೇಳಿ. ನಮ್ಗೇನ್ ಆಯಸ್ಸಾಗಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರು ಕೂಡ ನವ ಯುವಕನಂತೆ ಯಾವಾಗಲೂ ಉತ್ಸಾಹದಿಂದ ಎದ್ದಿದ್ದು ನಮ್ಮ ಶಿವರಾಮ್ ಕಾರಂತರು. 1997ರಲ್ಲಿ ಅವರು ತೀರ್ಕೊಂಡ್ರು. ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವರು ಬರೆಯುತ್ತಿರುವ ಹಲವಾರು ಕೃತಿಗಳಿವೆ. ಅವುಗಳನ್ನೆಲ್ಲ ಓದಿ ಅವರು ನಡೆದ ದಾರಿಯಲ್ಲೇ ನಡೆದು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವ. ಜೈ ಭುವನೇಶ್ವರಿ. ಎಲ್ಲ ಆತ್ಮಜ್ಯೋತಿಗಳಿಗೂ ದೃಷ್ಟಿಯ ಸಾಷ್ಟಾಂಗ ಪ್ರಣಾಮಗಳು. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಸಾಹಿತಿಗಳ ಪರಿಚಯಗಳನ್ನು ಮಾಡಿಕೊಳ್ಳುತ್ತಾ ಬರುತ್ತಿದ್ದೀವಿ. ಅದರಲ್ಲಿ 4ನೆಯವರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕನ್ನಡದ ಆಸ್ತಿ ಮಾಸ್ತಿ ಎಂದೇ ಗಳಿಕೆಗೆ ಪಾತ್ರರಾಗಿರುವ ಪ್ರೀತಿಯ ವಿರುದ್ಧಿಗೆ ಪಾತ್ರರಾಗಿರುವ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬಹುಮುಖ ಪ್ರತಿಭೆಯ ಪ್ರಭಾವಂತರು. ಶ್ರೀನಿವಾಸ ಅನ್ನೋದು ಇವರ ಕಾವ್ಯನಾಮ. ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ 1891 ಜೂನ್ 6ನೇ ತಾರೀಕು ಹುಟ್ಟುತ್ತಾರೆ. ತಂದೆ ರಾಮಸ್ವಾಮಿ, ತಾಯಿ ತಿರುಮಲಾಂಬ. ಮೂಲತಃ ಇವರು ಶ್ರೀಮಂತ ಮನೆತನದವರಾದರೂ ಕೂಡ ಇವರ ಬಾಲ್ಯದಲ್ಲಿ ಇವರ ಮನೆಯಲ್ಲಿ ತುಂಬಾ ಬಡತನ ಇರುತ್ತದೆ. ವಾರಾನ್ನ ಮಾಡಿಕೊಂಡು ಓದಿ FI ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಂದ್ರೆ ಮೊದಲ ದರ್ಜೆಯಲ್ಲಿ ತೇರ್ಗಡೆ ಹೊಂದುತ್ತಾರೆ. ಚಿನ್ನದ ಪದಕ ಸಿವಿಲ್ ಸೈನ್ಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇರ್ಕೊಳ್ಳುತ್ತಾರೆ.
ನಂತರ ಎಂಎ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳುತ್ತಾರೆ. ಸಿಟಿ ಮ್ಯಾಜಿಸ್ಟ್ರೇಟ್, ಸೆನ್ಸರ್ ಸೂಪರಿಂಟೆಂಡೆಂಟ್ ಕಂಟ್ರೋಲರ್, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ, ಎಕ್ಸೈಸ್ ಕಮಿಷನರ್, ಲೆಜಿಸ್ಲೇಟಿವ್ ಕೌನ್ಸಿಲರ್ ಸದಸ್ಯರು, ಲೇಬರರ್ ಕಮಿಷನರ್, ಚೀಫ್ ಕನ್ಸಿಲರೇಷನ್ ಆಫೀಸರ್ ಹುದ್ದೆಗಳನ್ನು ನಿರ್ವಹಿಸುತ್ತಾರೆ. ಒಮ್ಮೆ ಕಂದಾಯ ವಸೂಲಿಗಾಗಿ ಒಂದು ಊರಿಗೆ ಹೋಗಿರುತ್ತಾರೆ. ಅಲ್ಲಿ ಒಬ್ಬ ರೈತ ಕಂದಾಯ ಕಟ್ಟಿರುವುದಿಲ್ಲ. ಆಗ ಮಾಸ್ತಿ ಹೇಳುತ್ತಾರೆ, ಯಾಕಪ್ಪ ಯಾಕೆ ಕಟ್ಟಿಲ್ಲ, ನೀನ್ ಮಾಡ್ತಿರೋ ಕಾನೂನಿಗೆ ವಿರುದ್ಧವಾಗಿಲ್ವಾ ಅಂತ ಹೇಳಿ ಕಾನೂನು ಪುಸ್ತಕವನ್ನು ಅವ್ರ ಮುಂದೆ ಇಕ್ಕುತ್ತಾರೆ. ಆಗ ಆ ರೈತ ಹೇಳ್ತಾನೆ, ನೀವು ಬಿಡಿ ಇಂಗ್ಲಿಷ್ನಲ್ಲಿ ಏನೇನೋ ಬರೆದಿರ್ತೀರ, ನಮ್ಗೆ ಅಂತ ತಿಳಿಯುತ್ತೆ ಬುದ್ಧಿ, ಕನ್ನಡದಲ್ಲಿ ಕೊಡಿ ಅಂತ ಹೇಳ್ತಾನೆ. ಆಗ ಮಾಸ್ತಿಯವರಿಗೆ ಸ್ಥಳೀಯ ಭಾಷೆಯ ಪ್ರಾಮುಖ್ಯತೆ ಅರಿವಾಗುತ್ತದೆ. ಆಡಳಿತದಲ್ಲಿ ಕನ್ನಡವನ್ನು ತರೋದಕ್ಕೆ ಶ್ರಮಿಸುತ್ತಾರೆ. ಮಾಸ್ತಿಯವರು ಚಿಕ್ಕ ವಯಸ್ಸಿನಲ್ಲೇ ಬಡತನದ ಬೇಗೆಯನ್ನ ಅನುಭವಿಸಿದ್ದರಿಂದ ಅವರು ಅನೇಕರಿಗೆ ಧನ ಸಹಾಯ ಮಾಡಿರುತ್ತಾರೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬೇಂದ್ರೆ ನರಬಲಿ ಎಂಬ ಒಂದು ಕವನವನ್ನು ಬರೆದಿರುತ್ತಾರೆ. ಬ್ರಿಟಿಷರ ಕೈಂಗಣ್ಣಿಗೆ ಗುರಿಯಾಗಿ ಬ್ರಿಟಿಷರು ಅವರನ್ನು ಸೆರೆಮನೆ ವಾಸಕ್ಕೆ ಕಳಿಸಿರುತ್ತಾರೆ. ಅಲ್ಲಿಂದ ಬಿಡುಗಡೆಯಾದ ಮೇಲೂ ಕೂಡ ಅವರಿಗೆ ಯಾವ ಕೆಲಸವನ್ನು ಕೊಡಬಾರದು ತಾಕೀತು ಮಾಡಿರುತ್ತಾರೆ. ಹಾಗಾಗಿ ಅವರ ಹೊಟ್ಟೆಗೆ ತುಂಬಾ ತೊಂದರೆ, ಅವರ ಮನೆಯಲ್ಲಿ ಅನ್ನವೇ ಇರದಂತಹ ಸ್ಥಿತಿ ಬಂದಿರುತ್ತದೆ. ಆ ಸಮಯದಲ್ಲಿ ಮಾಸ್ತಿಯವರು ಅವರ ಸಹಾಯಕ್ಕೆ ಬರುತ್ತಾರೆ. ಆಗ ಮಾಸ್ತಿಯವರು ಜೀವನ ಎಂಬ ಒಂದು ಪತ್ರಿಕೆಯನ್ನು ನಡೆಸುತ್ತಿರುತ್ತಾರೆ. ಆ ಪತ್ರಿಕೆಗೆ ಬೇಂದ್ರೆಯನ್ನು ಗುಪ್ತವಾಗಿ ಸಂಪಾದಕರಾಗಿ ನೇಮಿಸಿ ಸಂಬಳ ರೂಪದಲ್ಲಿ ಅವರಿಗೆ ಹಣವನ್ನು ಕೊಡುತ್ತಿರುತ್ತಾರೆ. ಅದೇ ರೀತಿ ಇನ್ನೊಬ್ಬ ಕನ್ನಡದ ಹೆಸರಾಂತ ಲೇಖಕ ಜಿ.ಪಿ. ರಾಜರತ್ನಂ ಅವರಿಗೂ ಕೂಡ ಮಾಸ್ತಿ ಸಹಾಯ ಮಾಡುತ್ತಾರೆ. ಜಿ.ಪಿ. ರಾಜರತ್ನಂ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಾಗ ಮಾಸ್ತಿ ಅವರನ್ನು ಭೇಟಿಯಾಗಿರುತ್ತಾರೆ. ಅಭಿರುಚಿ, ಅವರ ಬುದ್ಧಿ ಮತ್ತೆ ಇದನ್ನೆಲ್ಲ ನೋಡಿ ಮಾಸ್ತಿ ಹೇಳುತ್ತಾರೆ, ನೋಡಪ್ಪ, ನಿನ್ ಮನೇಲೆ ಕುಳಿತುಕೊಂಡು ಸಾಹಿತ್ಯ ರಚನೆ ಮಾಡು, ನಿನ್ ಹೊಟ್ಟೆ ಬಟ್ಟೆಗೆ ಏನ್ ಬೇಕೋ ಅದನ್ನ ನಾನು ನೋಡ್ಕೊಳ್ತೀನಿ. ಹಾಗೆ ಅವರು ನಡೆದುಕೊಳ್ಳುತ್ತಾರೆ ಕೂಡ. ಜಿ.ಪಿ. ರಾಜರತ್ನಂ ಅವರು ಮಾಸ್ತಿಯವರ ನೆರಳಿನಲ್ಲೇ ಬೇಕಾದಷ್ಟು ಸಾಹಿತ್ಯ ಕೃತಿಗಳ ರಚನೆ ಮಾಡುತ್ತಾರೆ. ಅನೇಕ ಸಣ್ಣ ಕಥೆಗಳು, ನೀಳ್ಕಥೆಗಳು, ನಾಟಕಗಳು, ಕಾವ್ಯಗಳು, ಕಾದಂಬರಿಗಳನ್ನು ಬರೆದಿರುತ್ತಾರೆ. ರೈಲಿನಲ್ಲಿ ಹೋಗುತ್ತಿರುತ್ತಾರೆ. ಅವರ ಪಕ್ಕದಲ್ಲಿ ಚಿಕ್ಕಮಗಳೂರಿನ ಶ್ರೀನಿವಾಸರಾವ್ ಅವರು ಕೂತಿರುತ್ತಾರೆ. ಆ ಮಾಸ್ತಿಯವರು ಸುಬ್ಬಣ್ಣ ಎನ್ನುವ ಕಥೆಯನ್ನು ಬರೆದಿರುತ್ತಾರೆ. ಅದರ ಹಸ್ತಪ್ರತಿಯನ್ನು ಅವರ ಬಳಿ ಇಟ್ಟುಕೊಂಡಿರುತ್ತಾರೆ. ಶ್ರೀನಿವಾಸರಾವ್ ಕೇಳುತ್ತಾರೆ, ನಾನು ಇದನ್ನು ಏನಿದು ಅಂತ. ಆಗ ಅವ್ರು ಹೇಳ್ತಾರೆ, ಇದು ಕತೆ ಅಂತ. ಆಗ ಅವರು ಹೇಳ್ತಾರೆ, ನಾನು ಇದನ್ನು ಓದ್ಬೋದಾ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಓಹೋ, ಧಾರಾಳವಾಗಿ ಓದಿ ಅಂತ. ಆಗ ಶ್ರೀನಿವಾಸರಾವ್ ಓದ್ತಾ ಅದರಲ್ಲಿ ಎಷ್ಟು ಲೀನರಾಗಿರುತ್ತಾರೆ ಅಂದ್ರೆ ಬಿಕ್ಕಿ ಹೇಳೋದಕ್ಕೆ ಶುರು ಮಾಡುತ್ತಾರೆ. ಅಲ್ಲಿದ್ದ ಎಲ್ಲಾ ಜನರು ಅವರನ್ನು ಆಶ್ಚರ್ಯವಾಗಿ ನೋಡ್ತಾರೆ. ಆ ರೀತಿ ಮಾಸ್ತಿಯವರು ಕತೆ ಹೇಳುವ ರೀತಿ. ಎಂತವರನ್ನು ಅದರಲ್ಲಿ ಸೆರೆ ಹಿಡಿದು ಅದರ ಭಾವದಲ್ಲಿ ಮುಳುಗಿಸಿ ಬಿಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅಂದ್ರೆ ವಿ. ಸೀತಾರಾಮಯ್ಯನವರು ಹೇಳುತ್ತಾರೆ, ಮಾಸ್ತಿ ಮಾತಾಡಿದ್ರೆ ದಿನನಿತ್ಯದ ಮಾತುಗಳು ಮತ್ತು ಕಥೆಗಳು ಕೂಡ, ಸಂಭಾಷಣೆಗಳು ಕೂಡ ಹೇಳ್ದಂಗೆ ಇರುತ್ತದೆ. ಅದಕ್ಕೆ ಮಾಸ್ತಿಯವರನ್ನು ಸಣ್ಣ ಕಥೆಗಳ ಜನಕ ಅಂತ ಹೇಳುವುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿದ ಮಾಸ್ತಿಯವರು ಚಿಕ್ಕವೀರ ರಾಜೇಂದ್ರ ಎಂಬ ಪುಸ್ತಕ 1983 ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ರಾಷ್ಟ್ರ ತನ್ನ ಗೌರವವನ್ನೇ ಹೆಚ್ಚಿಸಿಕೊಳ್ಳುತ್ತದೆ. ಬಿರದ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಅನೇಕ ಗೌರವಗಳು ಮಾಸ್ತಿಯವರಿಗೆ ಸಂದಿವೆ. ಇಂತಹ
ಗೌರವಾನ್ವಿತ ಸಂಭಾವಿತ ಸಾಹಿತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು 1986 ಜೂನ್ 6ನೇ ತಾರೀಕು ತಮ್ಮ 95ನೇ ವಯಸ್ಸಿನಲ್ಲಿ ದೇವರ ಪಾದವನ್ನು ಸೇರಿಕೊಳ್ಳುತ್ತಾರೆ. ಮಾಸ್ತಿಯವರು ಇವತ್ತಿನ ದಿವಸ ನಮ್ಮ ಜೊತೆಗೆ ಇಲ್ಲದೆ ಹೋದ್ರೂ ಅವರು ಬಿಟ್ಟು ಹೋಗಿರುವ ಅತುಲವಾದ ವಿಪುಲವಾದ ಸಾಹಿತ್ಯ ನಮ್ಮ ಮುಂದೆ ಇದೆ. ಕನ್ನಡಕ್ಕೋಸ್ಕರ ಅವರು ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ನಾವು ಕೂಡ ಅವರ ಕೃತಿಗಳನ್ನು ಓದುವುದರ ಮೂಲಕ ಹಾಗೂ ನಮ್ಮದೇ ಆದ ರೀತಿಯಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕೆಲಸದಲ್ಲಿ ತೊಡಗಿಕೊಳ್ಳುವ ಮೂಲಕ ಮಾಸ್ತಿಯವರಿಗೆ ಗೌರವ ಸಲ್ಲಿಸಿದಂಗಾಗುತ್ತೆ ಹಾಗೂ ನಮ್ಮ ಕರ್ನಾಟಕ ಮಾತೆಗೆ ಗೌರವ ಸಲ್ಲಿಸಿದಂಗಾಗುತ್ತೆ. ಜೈ ಕರ್ನಾಟಕ ಮಾತೆ.